ಲೀಲಾ ಅಜ್ಜಿಗೆ ಹೇಳ್ಬಿಟ್ಟು ಬಂದೆ ನಾ ಹೋಗ್ತೀವಮ್ಮ. ಅಮ್ಮ ಯಾರಾದ್ರೂ ಹೋಗ್ತೀವಿ ಅಂತಾರ ಹೋಗಿ ಬರ್ತೀವಿ ಅಂತ ಹೇಳ್ಬೇಕು. ಅಯ್ಯೋ ಬರ್ದೆ ಎಲ್ಗಮ್ಮ ಹೋಗ್ತೀನಿ, ಯಾರು ಹೇಳಿ ಬಿಡ್ಲಿ, ಈ ಮನೆಗೆ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಅಲ್ವೇನೆ. ಗೊತ್ತು ಬಿಡಿ, ನಮ್ಮ ಹೊಟ್ಟೆ ಉರ್ಸಕ್ಕಾದ್ರೂ ವಾರಕ್ಕೆ 3 ವಿಸಿಟ್ ಕೊಟ್ಟೇ ಕೊಡ್ತೀರಾ ಅಂತ. ನೀನಿನ್ನೂ ಎಳಸು, ನಾನು ನಿನ್ನ ಬೆನ್ನೆಲುಬಾಗಿ ನಿಲ್ಲಿಲ್ಲ ಅಂದರೆ ಇಲ್ಲಿರೋ ಬೆನ್ಮೂಳೆನ ಮುರಿಯೋಕ್ಕಾಗತ್ತಾ? ಏನಂದೆ? ಏನಿಲ್ಲಮ್ಮ, ನಿನ್ಗೇನಾರ ಬೇಕು ಅನ್ಸಿದ್ರೆ ಈ ಅಮ್ಮನಿಗೆ ಕಾಲ್ ಮಾಡು, ಏನಾರು ಸಜೆಷನ್ ಕೊಡ್ತೀನಿ ಹಿಂದೆ. ಅಯ್ಯೋ ಅಮ್ಮ, 1 ನಿಮಿಷ ಇರು, ಬಂದೆ. ಹಾಂ, ನೋಡಿದ್ರ ಅಕ್ಕ ಅಲ್ಲಿಂದನೇ ಹೇಗೆ ಟಾಂಗ್ ಕೊಡ್ತಿದ್ದಾರೆ ಅಂತ. ಅಮ್ಮ ತಗೋ. ಏನೇ ಇದು? ನೀನು ಓಪನ್ ಮಾಡ್ಬಿಡ, ಇದನ್ನ ಜೋಪಾನವಾಗಿ ತಗೊಂಡು ಹೋಗಿ ಅಪ್ಪನ್ ಕೊಡು. ಓ ಆಯ್ತಮ್ಮ. ಮಗಳೇ, ನೀನು ಈ ಮನೆ ಜವಾಬ್ದಾರಿ ತಗೊಂಡು ಬಹಳ ಒಳ್ಳೆ ಕೆಲಸ ಮಾಡಿದೆ ನೋಡು. ಪಾಪ ಕಣಮ್ಮ, ಈ ದುರ್ಗಾಂಬ ಅವರು ಈ ಮನೆಗೋಸ್ಕರ ದುಡ್ದು ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಈ ಜವಾಬ್ದಾರಿನೆಲ್ಲ ತಲೆ ಮೇಲೆ ಹೊತ್ಕೊಂಡು ತಲೆನೇ ಸೌದೋಗಿದೆ. ಇನ್ಮೇಲಾದ್ರೂ ಅವ್ರಿಗೆ ರೆಸ್ಟ್ ಕೊಡಮ್ಮ, ಪಾಪ ಅಲ್ವಾ ಅವರು. ಸರಿ ಅಮ್ಮ. ಹಾಗಂತ ಎಲ್ಲ ಕೆಲಸನೂ ನೀನು ಒಬ್ಬಳೇ ಮಾಡ್ಬಿಡ ಮಗಳೇ. ಸಣ್ಣ ಪುಟ್ಟ ಕೆಲಸಗಳನ್ನ ನಿಮ್ಮ ಸೊಸೆಂದ್ರಿಗೂ ಹೇಳಿ ಮಾಡಿಸ್ತಾ ಇರು. ನೀನು ಸೊಸೆಂದ್ರು ನಿನ್ನ ಸಪೋರ್ಟ್ ಮಾಡಲ್ಲ ಅಂತಾರ ಅಲ್ವೇನ್ರಮ್ಮ? ಅಮ್ಮ ನೀನೇನು ಯೋಚನೆ ಮಾಡ್ಬೇಡ, ಏನೇ ಹೇಳಿದ್ದಾರೆ, ಅತ್ತೆ ಏನಾದರೂ ಸಪೋರ್ಟ್ ಕೇಳಿದ್ರೆ ಮಾಡಿ ಅಂತ. ಓ ವೆರಿ ಗುಡ್. ಅಮ್ಮ ನಮ್ಮ 3 ಜನ ಸೊಸೆ ಅಂದ್ರು ತುಂಬಾ ಒಳ್ಳೆಯವರು. ಮಾವ ಹೇಳಿದ ಮಾತನ್ನ ಮೀರೋದೇ ಇಲ್ಲ. ಇನ್ನೊಂದು ವಿಷಯ, ಈ ಮನೆಯಲ್ಲಿ ನೀನು ಯಾರಿಗೆ ಬೇಕಾದರೂ ಕೆಲಸ ಕೊಡು, ಆದರೆ ನಿಮ್ಮ ದೊಡ್ಡ ಸೊಸೆ ಇದ್ದಾರಲ್ಲ ಅವ್ರಿಗೆ ಹೆಚ್ಚು ಜವಾಬ್ದಾರಿ ಕೊಡಬೇಡ. ಪಾಪ ಅವ್ರ ಮನ್ಸಿಗೂ ಮೆದ್ಲಿಗೂ ಸ್ವಲ್ಪ ರಿಟೈರ್ಮೆಂಟ್ ಬೇಕು ಅಲ್ವಾ ದುರ್ಗಾ ಅವರೇ? ನಾನು ಕ್ಯಾಬ್ ಬುಕ್ ಮಾಡಿದ್ದೆ, ಅದು ಬಂತೇನೋ ನೋಡ್ರಮ್ಮ, ತಗೋಬಾ ಹೋಗಮ್ಮ.
ಏನು ಈ ಕೌಸಲ್ಯಾದೇವಿಯವರು ಈ ದುರ್ಗಾದೇವಿಯವರಿಗೆ ಜಾಸ್ತಿ ಕೆಲಸ ಕೊಡ್ಬೇಡ ಅಂದ್ಬಿಟ್ರಲ್ಲ. ಈ ಕೌಸಲ್ಯ ಅವ್ರಿಗೇನಾದ್ರೂ ನನ್ನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆಯಾ ಅಂತ ಶಾಕ್ ಆಗ್ಬಿಟ್ರಾ? ನೋ ಚಾನ್ಸೇ ಇಲ್ಲ. ನನ್ನ ನಿಮ್ಮ ನಡುವೆ ನಡೀತಿರೋ ಈ ಸೀಕ್ರೆಟ್ ವಾರ್ ಸದ್ಯಕ್ಕೆ ನಿಲ್ಲಲ್ಲ. ಅದೇನು ಅಂದರೆ ನಿಮಗೆ ಜಾಸ್ತಿ ಕೆಲಸ ಕೊಡದೆ ಮೂಲೆ ಗುಂಪು ಮಾಡು ಅಂತ ನನ್ನ ಮಗಳಿಗೆ ಇಂಡೈರೆಕ್ಟ್ ಆಗಿ ಪಾಠ ಮಾಡ್ತಿದ್ದೆ. ನೀವು ಹೀಗೆ ಕಣ್ಬಿಟ್ಟಿದ ತಕ್ಷಣ ನಾನು ಹೆದರ್ಕೊಂಡು ಬಿಡೋದಕ್ಕೆ ಇದು ನಿಮ್ಮ ಸಾಮ್ರಾಜ್ಯ ಅಲ್ಲ, ನನ್ನ ಮಗಳ ಸಾಮ್ರಾಜ್ಯ. ಇದು ಆರ್ಮುಗ ಕೋಟೆ ಕಣೋ ಅಂತಾರಲ್ಲ ಹಾಗೆ, ಇದು ನನ್ನ ಮಗಳ ಸಾಮ್ರಾಜ್ಯ. ಆಗಾಗ ಬರ್ತಾ ಇರ್ತೀನಿ, ನೀವು ಹೀಗೆ ಉರ್ಕೊಳ್ಳೋದನ್ನ ನೋಡ್ತಾ ಇರ್ತೀನಿ, ಹೀಗೆ ತಿವಿತಾನೇ ಇರ್ತೀನಿ. ಕೌಸಲ್ಯ ಅವರೇ, ಓ ಓ ಓ ಓ ಲೀಲಾ, ಅಮ್ಮ ಕ್ಯಾಬ್ ಬಂತ. ಹಾಗೆ ನಿಮ್ಮ ದೊಡ್ಡ ಸೊಸೆಗೆ ಒಂದು ಗ್ಲಾಸ್ ಮೂಸಂಬಿ ಜ್ಯೂಸ್ ಕೊಟ್ಬಿಡಮ್ಮ. ಬರಲಾ? ಬಾಯ್ 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 ಲಕ್ಕ ಲಕ್ಕ. ಅಲ್ಲ ಅಮ್ಮ ಯಾಕೆ ನಿಮಗೆ ಪದೇ ಪದೇ ಮೋಸಂಬಿ ಜ್ಯೂಸ್ ಕೊಡು ಅಂತ ಹೇಳ್ತಿದ್ರು? ನಿಮ್ಗೇನಾದ್ರೂ ಹೊಟ್ಟೆ ಉರಿತಿದ್ಯಾ? ಉರಿತಾ ಇಲ್ಲ, ಉರಿಸ್ತಾ ಇದ್ದಾರೆ. ಹೌದಾ? ಯಾರು? ನೀವಾ? ಏನಪ್ಪ ಸಂಜೆ ಆಗ್ತಾ ಬಂತು, ಇನ್ನೂ ಬಂದಿಲ್ಲ ಇವರು.
ಮಗಳಿಗೆ ಏನಾದ್ರು ತೊಂದರೆ ಆಯ್ತಾ? ಎಲ್ಲ ತೊಗೊಂಡಿದ್ಯಾ ತಾನೇ? ಕಾರಲ್ಲಿ ಏನು ಬಿಟ್ಟಿಲ್ಲಲ್ವಾ? ಹಾ, ಬನ್ನಿ ಬನ್ನಿ. ಯಾಕಮ್ಮ ಇಷ್ಟೊತ್ತಾಯ್ತು? ಅಯ್ಯಯ್ಯ, ಸಾಕಾಗಿ ಹೋಯ್ತು ರೀ. ಇಲ್ಲಿಂದ ಅಲ್ಲಿಗೆ ಈ ಬೆಂಗಳೂರು ಟ್ರಾಫಿಕಲ್ಲಿ ಸುಸ್ತು ಹೊಡೆದೋಯ್ತಪ್ಪ. ಯಾಕೆ ಬಸ್ಸಲ್ಲಿ ಹೋಗಿದ್ಯಾ ಅಲ್ಲಿಗೆ? ಹಲೋ ಚಂದ್ರಶೇಖರ್ ಸ್ವಾಮಿಗಳೇ, ನಾನು ಯಾರು? ಮಹಾರಾಣಿ ತಾಯಿ. ನಾನು ಬಸ್ಸಲ್ಲಿ ಹೋಗದ? ನೋ ವೇ, ಚಾನ್ಸೇ ಇಲ್ಲ. ಕಾರಲ್ಲಿ ಹೋದೆ, ಕಾರಲ್ಲಿ ಬಂದೆ. ಅದಕ್ಕೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರೋದು. ನನ್ನ ಮಗಳು ಹೇಗಿದ್ದಾಳೆ? ಆರಾಮಾಗಿದ್ದಾಳೆ ತಾನೆ? ನೀವು ಹೋದ್ಮೇಲೆ ನನಗೂ ಅನ್ನಿಸ್ತು ನಾನು ನಿಮ್ಮ ಜೊತೆ ಬರಬೇಕಿತ್ತು ಅಂತ. ಯಾರೋ ಹೇಳ್ತಾ ಇದ್ರು ನಿನ್ನೆ ಅಷ್ಟೇ ಬಂದಿದ್ದಾಳೆ, ಇವತ್ತು ನೀವು ಯಾಕೆ ಹೋಗ್ತಾ ಇದ್ದೀರಾ ಅಂತ. ಮಕ್ಕಳು ಅಂದಮೇಲೆ ಎದೆಲಿ ತುಡಿತಾ ಇಲ್ಲದೆ ಇರುತ್ತಾ? ಅದು ಅಲ್ಲದೆ ನನ್ನ ಮಗಳು ಇಷ್ಟು ದಿನ ಮನೆಯಲ್ಲಿ ಎಲ್ಲರ ಜೊತೆ ಒಬ್ಬಳಾಗಿದ್ಲು. ಈಗ ದೊಡ್ಡ ಜವಾಬ್ದಾರಿ ಅವಳು ಹೆಗಲ ಮೇಲಿದೆ. ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದಾಳೋ, ಕಷ್ಟ ಏನಾದರೂ ಆಗ್ತಾ ಇದೆಯಾ ಅನ್ನೋ ಆತಂಕ. ಇಲ್ಲ ರೀ, ಇದು ಆತಂಕ ಪಡೋ ವಿಷಯನೇ ಅಲ್ಲ, ಖುಷಿ ಪಡುವಂಥ ವಿಷಯ. ನನ್ನ ಮಗಳು ಅಲ್ಲಿ ಹೇಗಿದ್ದಾಳೆ ಗೊತ್ತಾ? ರಾಣಿ ಅಲ್ಲಲ್ಲ, ಮಹಾರಾಣಿ ಥರ. ಅವಳು ಚಾಟಿ ಬೀಸಿದ್ರೆ ಅವರೆಲ್ಲ ಕುಣಿಬೇಕು. ಒಂದು ಹುಲ್ ಕಡ್ಡಿ ಅಳ್ಳಾಡಕ್ಕೂ ಲೀಲಕ್ಕ ನಾನು ಅಳ್ಳಾಡ್ಲಾ ಅಂತ ಕೇಳಿ ಅಳ್ಳಾಡಬೇಕು ರೀ, ಆ ಥರ ಇದೆ. ಏನು ಎಡವಟ್ಟಾಗ್ತಿಲ್ಲ ತಾನೆ? ಅಯ್ಯೋ ಚಂದ್ರಶೇಖರ್ ಸ್ವಾಮಿಗಳೇ, ಅವಳು ಮಹಾರಾಣಿ ರೀ. ಅಲ್ಲಿ ರಾಜ ಏನಾರ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರಾ? ಆ ತಾಕತ್ ಯಾರಿಗಾರ ಇದೆಯಾ? ಅದೇ ರೀತಿ ಅವಳಲ್ಲಿರೋದು. ಅವಳ ಕೇಳೋ ಧೈರ್ಯ ಯಾರಿಗಿದೆ ಹೇಳಿ? ಅವಳು ಮಾಡಿದ್ದೇ ರೂಲ್ಸು, ಅವಳು ನಡೆದಿದ್ದೇ ದಾರಿ. ತುಂಬ ಖುಷಿಯಾಗಿದ್ದಾಳೆ ರೀ ಅವಳು, ಅಲ್ವೇನೆ? ಹೌದಾ? ನನ್ನ ಮಗಳು ನನ್ನನ್ನು ಮಿಸ್ ಮಾಡ್ಕೊತಾ ಇದ್ದಾಳ? ನನ್ನನ್ನು ಕೇಳಿದ್ಲಾ? ಕೇಳೋದ? ಅವಳು ನಿಮ್ಮನ್ನ ನೆನಪಲ್ಲೇ ಇಟ್ಕೊಂಡಿಲ್ಲ. ಏನಂದೆ? ಹ್ಞೂ ಅಪ್ಪ, ನಿಜ ಹೇಳ್ಬೇಕಂದ್ರೆ ಅಕ್ಕ ನಿನ್ನ ಮರ್ತೇ ಬಿಟ್ಟಿದ್ದಾಳೆ ಅನ್ಸುತ್ತೆ. ನೀನ್ ಹೇಗಿದ್ಯಾ ಅಂತಾನೂ ಕೇಳಲಿಲ್ಲ ಅವಳು. ನಿಜವಾಗ್ಲೂ ಕೇಳಲಿಲ್ವಾ? ಹ್ಞೂ ಅಪ್ಪ, ನಾನು ಯಾಕೆ ಸುಳ್ಳು ಹೇಳಲಿ? ಆದ್ರೂ ನಾನು ಅಂದ್ಕೊಂಡೆ ಅಪ್ಪ ಹೇಗಿದ್ದಾರೆ ಅಂತನಾದ್ರೂ ಕೇಳ್ತಾಳೆ ಅಂತ. ಅಪ್ಪ ಯಾಕೆ ಬರ್ಲಿಲ್ಲ ಅಂತಾನೂ ಕೇಳಲಿಲ್ಲ. ಆದ್ರೂ ಅಪ್ಪ ಎಲ್ಲ ಬಂದ್ಮೇಲೆ ಅಕ್ಕ ನಿನ್ನ ಈ ಥರ ಮರಿಬಾರ್ದಿತ್ತು. ಅಕ್ಕ ಇಷ್ಟು ಬೇಗ ಹೀಗೆ ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ರೇವತಿ, ನೀನು ಅವಳ ಬಗ್ಗೆ ತಪ್ಪಾಗಿ ಮಾತಾಡಬೇಡ. ಅವಳು ಏನು ಅಂತ ನನಗೆ ಗೊತ್ತು. ನಿನ್ನೆ ಮೊನ್ನೆವರೆಗೂ ಚಿಕ್ಕ ಮಗು ಥರ ಆಟ ಆಡ್ಕೊಂಡಿದ್ದವಳು ಅಷ್ಟು ದೊಡ್ಡ ಮನೆ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದಿದೆ. ಅಷ್ಟೊಂದು ಕೆಲಸ ಇರುವಾಗ ಟೆನ್ಷನ್ ಆಗಿರ್ಬೋದು. ಆ ಟೆನ್ಷನ್ನಲ್ಲಿ ಕೇಳಿಲ್ಲ ಅನ್ಸುತ್ತೆ ಅಷ್ಟೇ. ಏನೇ ಟೆನ್ಷನ್ ಇರ್ಲಿ, 3 ಹೊತ್ತು ಊಟ ಮಾಡೋದ್ ಮರಿತಾಳ? ಇಲ್ಲ ತಾನೆ. ನಿದ್ದೆ ಮಾಡೋದ್ ಮರಿತಾಳ? ಇಲ್ಲ ತಾನೆ. ಹಾಗೆ ಮತ್ ನಿಮ್ಮನ್ ಹೇಗ್ ಮರ್ತಲು? ಆದ್ರೂ ಅಕ್ಕ ಹೇಗ್ ಮಾಡಬಾರ್ದಿತ್ತು. ಇಷ್ಟು ಬಿಡ್ಗಲ್ ಯಾಕೆ ಪಾಪ ಚಂದ್ರಶೇಖರ್ ಸ್ವಾಮಿಗಳನ್ನ ಅಷ್ಟೊಂದು ಕಾಡಿಸ್ಬಿಟ್ಟೆ? ಸುಮ್ನೆ ಮಾ, ಮತ್ತೆ ನಮ್ ಜೊತೆ ಬಾ ಅಂದ್ರೆ ಬರ್ಲಿಲ್ಲ, ಅದಕ್ಕೆ ರೇಗ್ಸೋಣ ಅಂತ. ಪಾಪ ಕಣೆ, ನಿಮ್ಮ ಅಪ್ಪನ ನೋಡಿದ್ರೆ ಅಯ್ಯೋ ಅನ್ನಿಸ್ತು. ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನನಗಂತೂ ಅದನ್ನು ನೋಡೋಕ್ಕೆ ಆಗಲಿಲ್ಲ. ಅಮ್ಮ ಡೋಂಟ್ ವರಿ, ಇವಾಗ ನಾನು ಹೋಗಿ ಎಲ್ಲ ಸರಿ ಮಾಡ್ತೀನಿ, ಓಕೆನಾ? ಅಳು ಬರ್ತಿದೆ ನನಗೆ. ಮಗಳು ನೀನು ಬರೋ ದಾರಿನೇ ಕಾಯ್ತಿರ್ತಾಳೆ ಅಂತ ಗೊತ್ತಿಲ್ವಾ ನಿಂಗೆ? ಅಲ್ಲ, ನಿನ್ನೆ ತಾನೇ ನಿಮ್ಮ ಮನೆಗೆ ಬಂದು ಹೋಗಿದ್ದಕ್ಕೂ
ನೀನ್ ನಮ್ಮ ಮನೆಗೆ ಬರ್ದೇ ಇರೋದಕ್ಕೂ ಏನ್ ಲಿಂಕು? ಸರಿ ಬಿಡು, ಆಯ್ತು, ಮಾತಾಡಲ್ಲ. ಟೂ ಬಿಡ್ತೀನಿ ನಿನ್ ಜೊತೆ. ಯಾರ ಜೊತೆ ಟೂ ಬಿಡ್ತಾ ಇದೀಯ ನೀನು? ಇನ್ಯಾರ ಜೊತೆ? ಅಪ್ಪನ ಜೊತೆ. ಅಯ್ಯೋ ಭಗವಂತ, ಆ ದೇವ್ರಂತ ಮನುಷ್ಯನ ಮೇಲೆ ನಿನ್ಗೆ ಅಕ್ಕಮ್ಮ ಎಷ್ಟೊಂದು ಕೋಪ? ನೋಡಿ ಅಜ್ಜಿ, ಅಪ್ಪ ನಾನು ನೋಡೋಕ್ಕೆ ಬಂದಿಲ್ಲ. ಅಮ್ಮನ ಜೊತೆ ಅಪ್ಪನೂ ಬಂದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಲ್ವಾ? ಪಾಪ ಏನು ಕೆಲಸ ಆಯ್ತೋ ಏನೋ. ಹಾಗಲ್ಲ, ಅವ್ರಿಗೆ ಸಂಕೋಚ ಅಂತೆ. ಅದೇ ಸಂಕೋಚನ? ನಮ್ಮನೆಗೆ ಬರಕ್ಕೆ ಯಾಕಂತ ಸಂಕೋಚ? ಅಲ್ವಾ ಮತ್ತೆ, ಅದಕ್ಕೆ ನಂಗೂ ಸಿಟ್ಟು ಬಂದಿದ್ದು. ಅವ್ರ ಪ್ರಕಾರ ಮಗಳ ಮನೆಗೆ ಪದೇ ಪದೇ ಹೋಗ್ಬಾರ್ದಂತೆ, ಹೋದ್ರೆ ಚೆನ್ನಾಗಿರಲ್ವಂತೆ. ಹುಚ್ಚಪ್ಪ, ಹೆಣ್ಣು ಕೊಟ್ಟೋರನ್ನ ಕಣ್ಣು ಕೊಟ್ಟೋರು ಅಂತಾರೆ, ಕನ್ಯಾದಾನಕ್ಕಿಂತ ಮಹಾದಾನ ಇಲ್ಲ ಅಂತಾರೆ. ನನ್ನ ಮಗನ ಬಾಳನ್ ಬೆಳಗಕ್ಕೆ ನಿನ್ನಂಥ ಹುಡುಗಿನ ಭೂಮಿಗೆ ತಂದಿರೋರವರು. ನಮ್ಮ ಮನೇಲಿ ಅವ್ರ ಸ್ಥಾನ ಯಾವಾಗಲೂ ಎತ್ತರದಲ್ಲಿರುತ್ತೆ. ಅವ್ರು ಬಂದರೆ ನಮಗೆಲ್ಲ ಖುಷಿ ಕಣಮ್ಮ. ನೋಡಿ ನೋಡಿ, ನಿಮಗೆಲ್ಲ ನಮ್ಮ ಅಪ್ಪನ ಕಂಡ್ರೆ ಎಷ್ಟೊಂದು ಅಭಿಮಾನ. ನಮ್ಮ ಅಪ್ಪಗೆ ಇದೆಲ್ಲ ಗೊತ್ತೇ ಇಲ್ಲ. ತಗೊಳ್ಳಿ, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಮನೆ ಕರೀರಿ. ಅಯ್ಯಯ್ಯೋ, ಅವ್ರನ್ನ ಹಾಗೆಲ್ಲ ಫೋನ್ ಮಾಡಿ ಕರಿಬಾರ್ದು. ಒಂದಿನ ನಾನೇ ನಿಮ್ಮ ಮನೆಗೆ ಹೋಗಿ ಅವ್ರಿಗೆ ವಿಶೇಷವಾಗಿ ಆಹ್ವಾನ ಕೊಟ್ಟು ಕರ್ಕೊಂಡು ಬರ್ತೀನಿ. ನಾನು ನೀನು ಇಬ್ಬರು ಸೇರಿಕೊಂಡು ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸೋಣ, ಏನಂತೀಯ? ಇಷ್ಟೊಂದು ಮಿಸ್ ಮಾಡ್ಕೋತಿದ್ಯಾ ಅಂದಮೇಲೆ ಒಂದ್ಸತಿ ಫೋನ್ ಮಾಡಿ ಮಾತಾಡು. ನಾನು ಯಾಕೆ ಮಾಡಬೇಕು? ನಾನು ಅವ್ರ ಮೇಲೆ ಮುನ್ಸ್ಕೊಂಡಿದ್ದೀನಿ, ಬೇಕಿದ್ರೆ ಅವರೇ ಮಾಡಲಿ. ಕೋಪ ಮಾಡ್ಕೊಂಡಿರ್ತೀ ನನ್ನ ರಾಮೆ. ಅಜ್ಜಿ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಿದ್ದೀರಾ? ಅವ್ರ ಪ್ಲಸ್ಸು, ನನ್ನ ಮೈನಸ್ಸು. ಪ್ಲಸ್ಸು ಮೈನಸ್ಸು ಸೇರಿದ್ರೇ ಮಳೆ ಬರೋದು ಅಂತ ಅವತ್ತು ರಿಸೆಪ್ಷನ್ ದಿನ ನನ್ನ ಮಗ ಹೇಳಲಿಲ್ವಾ ಸ್ಟೇಜ್ ಮೇಲೆ? ನಾನು ನಿಮ್ಮಿಬ್ಬರ ಮಧ್ಯೆ ಯಾವಾಗ ಪ್ರೀತಿ ಮಳೆ ಸುರಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಅಕ್ಕ ನಿನ್ನ ಮರ್ತೇ ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಪ್ಪ ಹೇಗಿದ್ದಾರೆ ಅಂತನಾದ್ರೂ ಕೇಳ್ತಾಳೆ ಅಂತ. ಅಪ್ಪ ಯಾಕೆ ಬರ್ಲಿಲ್ಲ ಅಂತಾನೂ ಕೇಳಲಿಲ್ಲ. ಅಕ್ಕ ಇಷ್ಟು ಬೇಗ ಹೀಗೆ ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನಿಜವಾಗ್ಲೂ ನೀನು ನನ್ನನ್ನು ಮರ್ತೇ ಬಿಟ್ಟಿಯ ಮಗಳೇ? ಈ ಅಪ್ಪನ ನೆನಪಾಗಲೇ ಇಲ್ವಾ ಮಗಳೇ ನಿನಗೆ? ಇವತ್ತು ನೀನು ನನ್ನ ಬಗ್ಗೆ ವಿಚಾರಿಸಲೇ ಇಲ್ಲ ಅಂತ ಕೇಳಿ ಸ್ವಲ್ಪ ಬೇಜಾರಾಗಿದ್ದು ಹೌದು ಮಗಳೇ. ಆದರೆ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಸುಖ ಜಾಸ್ತಿ ಆದಾಗ ತವ್ರ ಮನೆ ಮರೀತಾರೆ ಅಂತ ಕೇಳಿದ್ದೆ. ಅದೇ ಥರ ನೀನು ಅಲ್ಲಿ ಸುಖವಾಗಿದೆಯಾ ಅಂತಂದ್ರೆ ನಾನು ಸಂಕಟ ಪಡಲ್ಲ ಮಗಳೇ, ನಾನು ಸಂಕಟ ಪಡಲ್ಲ. ನೋಡು, ಒಂದ್ಸಲ ಕಂಡ್ಬಿಟ್ಟು ನೋಡು. ಈ ಬಟನ್ ನೋಡಿದ್ರೆ ನಿಮಗೆ ನೆನಪಾಗ್ತಾ ಇದೆಯಾ? ನೋಡು ಪವಿತ್ರ. ನೋಡು ಪವಿತ್ರ, ಒಂದ್ಸಲ ನೋಡು. ನಿನ್ನ ಮೇಲಿಂದ ತಳ್ಳಿಂದಲ್ಲ ಅವ್ನ ಶರ್ಟ್ ಬಟನ್ ಇದು. ಕಮಾನ್ ಪವಿತ್ರ, ಒಂದ್ಸತಿ ನೋಡೋಕೆ ಟ್ರೈ ಮಾಡು.